ಜೈ ಏನಂದ್ರೆ ನಮ್ಗೆ ದಬ್ಬಳಗಿದಿಂದ ಇದು ಮಾಡ್ಕೊಂಡು ನಾವು ಇರ್ಲಾರ್ದ ಟಿ ಸಿ ಕುಂಡಿಸಿ ಹೋಗ್ಯಾನ್ರಿ. ಅದು ಯಾರು ದಬ್ಬಳಕಮ್ಮ ಅರ್ಕೆ ಪಡ್ಲದು ದಬ್ಬಳಗಿಂದ ಗುರ್ಸಂದ್ ಕೊಳ್ಳೂರು ತಳನ ರೀ. ಇದು ಜಂಪ್ ಕಟ್ ಮಾಡ್ತಾರೆ. ಎಷ್ಟು ದಿನ ಕಟ್ ಮಾಡ್ಯಾರ? 15 ದಿನ ಕಟ್ ಮಾಡ್ಯಾರಿ. ಇಲ್ಲಿ ಹಳ್ಳನೇ ಅದ ರೀ ಮೇಡಮ್. ಹೌದು, ನೀವು ನೋಡಿದ್ರಿ, ಬಂದು ನೀವು ಸ್ವತಃ ನೋಡಿ. ಜೈ ಕೂಡ ಕಾಣಿಸಿರ್ಬೋದ್ರಿ ಇದು ಹಳ್ಳ ಅದ ಅನ್ನೋದು. ಅದಾಗ ಎಲ್ಲರಿಗೂ ಗೊತ್ತದ್ರಿ, ದಿನ ಅಡ್ಡಾಡ್ತಾರ್ರಿ ಅವ್ರು. ಅವ್ನು ಜೈ ಇವತ್ತು ಬಂದವಲ್ಲ, ಏನು ಸುಮಾರು 5-6 ವರ್ಷದಿಂದ ಇಲ್ಲಿ ಅದ. ವೀಕ್ಷಕರೇ, ಕಲಬುರಗಿ ಜಿಲ್ಲೆ ಆಳಂದ್ ತಾಲೂಕಿನ ಹಿತ್ತಲಸಿರೂರು ಗ್ರಾಮದಲ್ಲಿರ್ತಕ್ಕಂಥ ಒಬ್ಬರು ಅಂದ್ರೆ ರೈತರ ಹೊಲಗಳಿಗೆ ಬಂದಿದ್ದೀವಿ. ಇಲ್ಲಿ ರೈತರನ್ನ ತಮ್ಮ ಸಮಸ್ಯೆಗಳನ್ನು ಕುರಿತು ನಮ್ಗೆ ಕಾಲ್ ಮಾಡಿದಾಗ ಇಲ್ಲಿ ಅವರು ಏನ್ ಸಮಸ್ಯೆ ಅದ ಅನ್ನೋದು ಕೇಳೋದಕ್ಕೆ ಬಂದಿದ್ದೀವಿ. ರೈತರ ಸಮಸ್ಯೆ ಏನಿದೆ ಅನ್ನೋದು ಅವರ ಬಾಯಲ್ಲಿಂದ ಕೇಳೋಣ ಬನ್ನಿ, ಏನ್ ಹೇಳ್ತಾರ ಅನ್ನೋದು. ಸರ್ ಸರ್ ನಮಸ್ತೆ. ತಮ್ಮ ಹೆಸರು? ಸರ್ ಏನ್ ಸಮಸ್ಯೆ ಅದ ಸರ್ ಇಲ್ಲಿ? ಮೇಡಮ್ ನಮ್ದು ರೀ 25 ಟಿ ಸಿ ಇತ್ತು ಮೇಡಮ್ ಮೊದಲಿಂದ ರೀ. ಮೊದಲಿಂದ 25 ಟಿ ಸಿ ಮೇಡಮ್ ಸುಡ್ತ ಮಾಡ್ತಂದ್ರೆ ಮೇಡಮ್ ಇಲ್ಲಿ ಕೆಳಗೆ ಲಾಸ್ಟ್ ಹಳದಾಗ ಅದ ರೀ. ಅದು ಸುಡ್ತ ಮಾಡ್ತೀವಿ, ಎತ್ತಿನ ಗಾಡಿ ಹೋಗ್ಬೋದ ಮೇಡಮ್ ರೀ. ಇದು 63 ಟಿ ಸಿ ತಂದು ಕುಡಿಸ್ಯಾರ ಸರ್ ಇದು ಮೇಡಮ್. ಇದಕ್ಕೆ ರೀ 63 ಟಿ ಸಿ ಜೇರ್ಕ ಸುಡ್ತು ಮಾಡ್ತಂದ್ರೆ ಮೇಡಮ್ ಟ್ಯಾಕ್ಟರ್ ಇಲ್ಲದೆ ಟಿ ಸಿ ಹೊರ ಹೋಗಲ್ರಿ. ಅದು ನಮ್ಮ 1 ಎಕರೆ ಹೊಲ ಪೂರ್ದ ಲಾಸ್ ಆಗ್ತಾರೆ ಮೇಡಮ್. ಅದು ಜೈ ಏನಂದ್ರೆ ನಮ್ಗೆ ದಬ್ಬಳಗಿದಿಂದ ಇದು ಮಾಡ್ಕೊಂಡು ನಾವು ಇರ್ಲಾರ್ದ ಟಿ ಸಿ ಕುಂಡಿಸಿ ಹೋಗ್ಯಾನ್ರಿ. ಅದು ಯಾರು ದಬ್ಬಳಕಮ್ಮ ಅರ್ಕೆ ಪಡ್ಲದು ದಬ್ಬಳಗಿಂದ ಗುರ್ಸಂದ್ ಕೊಳ್ಳೂರು ತಳನ ರೀ. ಆ ಗುರ್ಸಂತ ಕೊಳ್ಳೂರನ್ನ ಅರ್ಕೆ ಪಡ್ಲಿಗೆ ರೆಕಮೆಂಡೇಶನ್ ಮಾಡಿಸ್ರಿ. ನಮ್ಗೆ ಈ ಥರ ನಮ್ಗೆ ಒಟ್ಟು ನಮ್ಮ ಕೆಲಸ ಮಾಡಿಸ್ಯಾರ. ಅಂದ್ರೆ ರೈತರಿಗೆ ಮೇಲೆ ಅಲ್ಲ ಸರ್, ಈಗ ನಿಮ್ಮ ಹೊಲದಾಗ ಟಿ ಸಿ ಅದ ರೀ? ಹಾಂ ಮೇಡಮ್, ನಿಮ್ಮ ಹೊಲದಾಗ ಟಿ ಸಿ ಅದ ಅಂದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಇರ್ಬೇಕಲ್ರಿ. ಇವತ್ತು ಬಂದು ನಿಮ್ಮ ಹೊಲದಾಗ ಟಿ ಸಿ ಕುಂದ್ರಸ್ಲತ್ತೀವ ಅನ್ನೋ ಇನ್ಫಾರ್ಮೇಶನ್ ನಿಮ್ಗೆ ಏನಾರು ಕೊಟ್ರೆ? ಒಟ್ಟ ನಮ್ಗೆ ಏನು ಹೇಳಿಲ್ಲ ಮೇಡಮ್. ನಮ್ಗೆ ಏನು ಹೇಳಿಲ್ಲ, ಒಟ್ಟ ಒಂದು ಮಾತು ಹೇಳಿಲ್ಲ ಮೇಡಮ್. ಒಂದು ಮಾತು ಹೇಳಾರ್ದೆ ನಿಮ್ಮ ಹೊಲದಾಗ ಬಂದು ಟಿ ಸಿ ಕುಂದ್ರಸ್ಯಾರ. ಹಾಂ ಮೇಡಮ್. ಮೊದಲು 25 HP. ಹಾಂ ಮೇಡಮ್, 25 ಟಿ ಸಿ ಇತ್ರಿ ಮೇಡಮ್ ಮೊದಲ್ರಿ. 25 ಟಿ ಸಿ ತನಕ ಏನ್ ಹೇಳಿದ್ರು ನಮ್ಮವ್ರಿ ಕಂಬಗಳು ಬಾಗ್ಯಾವ, ಅದೊಂದು ಕಂಬ ಕಡಿ ಮಾಡದ ಹಂಗೆ ತಡ್ಕಿ ಅಂದ್ರೆ ನಮ್ ಎಲ್ ಸಿ ತೊಗೊಂಡ್ರೆ ಇದು ಜಂಪ್ ಕಟ್ ಮಾಡ್ತಾರೆ. ಎಷ್ಟು ದಿನ ಕಟ್ ಮಾಡ್ಯಾರ? 15 ದಿನ ಕಟ್ ಮಾಡ್ಯಾರಿ. 10-15 ದಿನ ಜಂಪ್ ಹಾಕಂತಂದ್ರೆ ಏನ್ ಹೇಳ್ತಾರ್ರಿ, ಇಲ್ಲ ಅದು ಇದು ಟಿ ಸಿ 63 ಕುಂಡ್ರಿಸ್ತೇವೆ, ಕುಂಡ್ರಿಸಂತಂದ್ರೆ ಜಂಪ್ ಹಾಕ್ತೇವೆ. ಕುಂಡ್ರಿಸಲಿಲ್ಲ ಅಂತ ನಾವು ಜಂಪ್ ಹಾಕಲ್ಲ ಅನ್ಕಂದ್ರೆ ಯಾಕಂತ ಕೇಳಿದ್ರೆ ಅನ್ಕರ್ ನಾವು ಮ್ಯಾಗಿನ ಪ್ರೆಷರ್ ಅದ, ಆ ಸಲಂದ ಹಾಕಿಂದ್ರೆ ನಾವು ಜಂಪ್ ಹಾಕಲ್ಲ ಮ್ಯಾಗಿನ ಪ್ರೆಷರ್ ಅಂತಂದ್ರೆ ನಮ್ಗೆ ಆರ್ ಕೆ ಪಾಟೀಲ್ ಪ್ರೆಷರ್ ಅದ, ನಾವು ಬೇರ್ ಪಾಟೀಲ್ ಪ್ರೆಷರ್ ಅದ, ಅವ್ರದ್ದು ಪ್ರೆಷರ್ ಅದ. ಇದು ಜೈ ಸಾಬರ್. ಈಗ ರೈತರಿಗೆ ಆಗಿ ಕೆಲಸ ಮಾಡಕ್ ಬಂದಾರೋ ಅಥವಾ ರಾಜಕಾರಣಿಗಳ ಕೈ ಕೆಳಗೆ ಕೆಲಸ ಮಾಡಕ್ ಬಂದಾರೋ ಅವ್ರು? ಮೇಡಮ್ ಇಲ್ಲಿ ಅಂತಂದ್ರೆ ರಾಜಕೀಯ ಪ್ರೆಷರ್ ಮಾಡ್ಕೊಂಡ್ಕೆ ಅಂದ್ರೆ ರೈತರಿಗೆ ಎಲ್ಲರಿಗೂ ಇಲ್ಲಿ ಒಳ್ಳೇದ್ ಮಾಡಕತ್ತಿಲ್ರಿ ಅವ್ರಿ. ಆ ರೈತಿಗೆ ಏನದಲ್ರಿ, ಆ ರೈತರಿಗೆ ಆ ಕಡೆ ಇನ್ನೊಂದು ಟಿ ಸಿ ಕಡೆಂದೂ ಕರೆಂಟ್ ಅದ ರೀ, ಮತ್ತೆ ಈ ಟಿ ಸಿ ಕಡೆಂದು ಅವ್ನಿಗೆ ಕರೆಂಟ್ ಕೊಡ್ತಾ ಇದಾರೆ. ಆದ್ರೆ ಎಲ್ಲ ಇನ್ನೊಂದು ಆ ಕಡೆ ಕರೆಂಟ್ ಕೊಡಲಕ್ರಿ, ನಮ್ಗೇನ್ ಪ್ರಾಬ್ಲಮ್ ಇಲ್ರಿ. ಆದ್ರೆ ಈ ಟಿ ಸಿ ಸುಡ್ತಂದ್ರ 25 ಟಿ ಸಿ ಇತ್ತಂದ್ರೆ ನಾವು ವ್ಯಕ್ತಿನ ಗಾಡಿಯಾಗ ಹೋಗ್ಬೋದು ರೋಡಿಗೆ. ಇದು 65 ಟಿ ಸಿ ಇತ್ತಂದ್ರೆ ಇಲ್ಲಿ ಟ್ರ್ಯಾಕ್ಟರ್ ಒಳಗೆ ಬರ್ಬೇಕಾಗ್ತದೆ. ಒಂದು ಸಾರಿ ಟ್ರ್ಯಾಕ್ಟರ್ ಒಳಗಡೆ ಬಂತಂದ್ರೆ 1 ಎಕರೆ ಇಟ್ಕೊಂಡು 1.5 ಎಕರೆ ತನ ಜಮೀನು ಹಾಳಾಗ್ತದೆ. ಆ ಹಾಳಾಗಿದ್ರದು ಅದು ಏನಾದ್ರು ಪರಿಹಾರ ಅದೇ ಜೈನೇ ಕೊಡ್ತಿದ್ದ, AW ಕೊಡ್ತಿದ್ದ, ಇಲ್ಲ ಆರ್ ಕೆ ಪಾಟೀಲ್ ಕೊಡ್ತಿದ್ದ, ಬೇರ್ ಪಾಟೀಲ್ ಕೊಡ್ತಿದ್ದ ಅವ್ರು ಯಾವಾಗ ಬೇಕು ಸಲಕ್ರಿ. ಇಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಹೊಲದಲ್ಲಿ ವರಡಿ ಹಳ್ಳ ಅಂತ ಬರ್ತೀರಿ. ಈ ಟಿ ಸಿ ಆ ಹಳ್ಳ ಬಂದ್ರೆ ಈ ಟಿ ಸಿ ಬೀಳಂತ ಚಾನ್ಸಸ್ ಅದ. ಟಿ ಸಿ ಮುಳುಗ್ತದ್ರಿ. ಅದು ಇನ್ನೊಂದು ಅನ್ಕರ ಇಲ್ಲಿ ಹಳ್ಳ ಬಂದಂದ್ರೆ ಟಿ ಸಿ ಒಯ್ಲಿಕ್ಕೆ ಆಗಲ್ರಿ, ಸುಟ್ಟು ಮಾಡ್ತಂತ ನೀರಲ್ಲಿ ಒಯ್ಲಿಕ್ಕೆ ಸಾಧ್ಯನೇ ಇಲ್ರಿ. ಇನ್ನೊಂದು ಏನಂತಂದ್ರೆ ಆ ರೈತನಿಗೆ ಏನದಲ್ರಿ, ಆ ಕಡೆ ಇನ್ನೊಂದು ಕಡೆ ಕರೆಂಟ್ ಇದ್ರೆ ಅವ ಆ ಕಡೆ ಕಂಟಿನ್ಯೂ ಚಾಲು ಮಾಡ್ಕೊತಾನ್ರಿ. ಈ 4 ಮಂದಿ ರೈತರಿಗೆ ಬೇಕಾಗಿಲ್ರಿ ಅವ್ನಿಗೆ ಸದ್ದ ಜೈ. ಆ ಒಬ್ಬ ರೈತನಿಗೋಸ್ಕರ ಇಷ್ಟು ಜಿದ್ದು ಮಾಡ್ಕಿಂದ ಬೇಕಲ್ಲ ನಮ್ಮ ಟಿ ಸಿ ಇಲ್ಲಿ ತನಕಿಂದ ಕುಡಿಸ್ತಾ ಇದ್ದಾನ್ರಿ. ನನ್ನ ಹೆಸರು ಗುರು ಪಾಟೀಲ್ ಅಂತ ಹೇಳಿ. ಇಲ್ಲಿ ಹಿತ್ತಲಸಿರದವರು? ಹಾ, ಹಿತ್ತಲಸಿರದು. ಇಲ್ಲಿ ಹಳ್ಳನೇ ಅದ ರೀ ಮೇಡಮ್. ಹೌದು, ನೀವು ನೋಡಿದ್ರಿ, ಬಂದು ನೀವು ಸ್ವತಃ ನೋಡಿ. ಜೈ ಕೂಡ ಕಾಣಿಸಿರ್ಬೋದ್ರಿ ಇದು ಹಳ್ಳ ಅದ ಅನ್ನೋದು. ಅದಾಗ ಎಲ್ಲರಿಗೂ ಗೊತ್ತದ್ರಿ, ದಿನ ಅಡ್ಡಾಡ್ತಾರ್ರಿ ಅವ್ರು. ಅವ್ನು ಜೈ ಇವತ್ತು ಬಂದವಲ್ಲ, ಏನು ಸುಮಾರು 5-6 ವರ್ಷದಿಂದ ಇಲ್ಲಿ ಅದಾರ್ರಿ ಅವ್ರು. 5-6 ವರ್ಷದಿಂದ ಇಲ್ಲೇ ಪೋಸ್ಟಿಂಗ್ ಅದ, ಇಲ್ಲೇ ಅದಾರ. ನಮ್ಮ 2-3 ವರ್ಷದಿಂದ ಒಂದು ಹುಡುಗ ಈ ಕರೆಂಟ್ ಹತ್ತಿ ಸರಿ ಹೋದ್ರು, ಅವ್ರಿಗೆ ಏನು ಪರಿಹಾರ ಕೊಡಿಸಿದ್ವಿ, ಅದು ತೊಂದರೆ ಇಲ್ಲ. ಸರ್ವಿಸ್ ನೀವು ಎಲ್ಲರಿಗೆ ಕೊಡ್ರಿ, ಎಲ್ಲ ರೈತರು, ನಾವು ರೈತರು, ಅವ್ರು ರೈತರು, 100 ಜನರಿಗೆ ಕೊಡ್ರಿ, ಒಳ್ಳೇದು ಮಾಡ್ರಿ. ಅದ್ರ ಬಗ್ಗೆ ನಮ್ಮ ಅಬ್ಜೆಕ್ಷನ್ ಇಲ್ಲ. ನಮ್ಮದ ಏನೋ ಅಬ್ಜೆಕ್ಷನ್, ನಮ್ದೇನು ಇದು ಅಂತಂದ್ರೆ ಈ ಟಿ ಸಿ ಒಯ್ದು ರೋಡಿಗೆ ಶಿಫ್ಟ್ ಮಾಡ್ರಿ. ಇಲ್ಲಿತ್ತಂದ್ರೆ ನಾಳೆಗೆ ಇಲ್ಲಿ ಬಿತ್ತೀವಿ, ಈಗ ಬಿತ್ತಾರೆ, ನಿಮಗೂ ಕಾಣಕತ್ತೈತ್ರಿ ಹೊಲ. ನೀವು ಬಿತ್ತಿದಂಥ ಹೊಲದಾಗ ನೀವು ಟ್ರ್ಯಾಕ್ಟರ್ ತರ್ತೀರಿ, ಹಂಗೆ ಹೋಗ್ತೀರಿ. ಮಾನವೀಯತೆ ದೃಷ್ಟಿಯಿಂದ ಬೇಕಲ್ಲ ಒಂದು ಏನಾರ ಆಫೀಸರ್ಸ್ ಇರಲಿ, ಅದು ಕಡೆಗಿಡ್ರಿ. ನೀವು ಬರೀ ರಾಜಕೀಯ ಒಂದೇ ನೋಡೋದು, ರಾಜಕೀಯ ಪ್ರೆಷರ್ ನೋಡೋದು, ರೈತರಿಗೆ ನೋಡೋರು ಯಾರು? ಅವ್ರಿಗೆ ನೀವು ಕೇಳಬೇಕಾಗಿತ್ತಲ್ರಿ, ರಾಜಕೀಯ ವ್ಯಕ್ತಿಗಳಿಗೆ ಕೆಲಸ ಮಾಡಕ್ ಬಂದಿರೋ? ಈಗ ಆಲ್ಮೋಸ್ಟ್ ನಮ್ಮ ತಾಲೂಕದಾಗ ನೋಡ್ರಿ, ಎಲ್ಲ ಒಂದು ಚೂಜಿ ಹಿಡ್ಕೊಂಡು ಒಂದು ಡಬ್ಬನ ಹಿಡ್ಕೊಂಡು ಸಲಿಕೆ ಉದ್ಲಿತನೂ ರಾಜಕೀಯ ಇದ್ರೇನೆ ಕೆಲಸ, ಇಲ್ಲಂದ್ರೆ ಏನೂ ಇಲ್ರಿ ನಮ್ಮಲ್ಲಿ. ಅಂದ್ರೆ ರಾಜಕೀಯ ವ್ಯಕ್ತಿಗಳು ಹೇಳಿದಾಗ ಮಾತ್ರ ಅವ್ರು ಹೇಳಿದ್ರೇನೆ ಅಲ್ಲಾಡ್ಬೇಕು, ಇಲ್ಲಾಂದ್ರೆ ಅವ್ರು ಇಲ್ಲೇ ಕುಂದ್ರಂದ್ರೆ ಅಲ್ಲೇ ಕುಂದಿರ್ತಾರೆ, ಇಲ್ಲೇ ನಿಂದ್ರೆ. ಆಳಂದ್ ತಾಲೂಕದಾಗ ಪ್ರಜಾಪ್ರಭುತ್ವ ಇಲ್ಲ. ಅದಕ್ಕೆ ಅವ್ರಿಗೆ ಒಳಗೆ ಯಾರು ಏನೂ ಇಲ್ಲ. ಕೆಲಸಗಾರ ಅವ್ರು ಹೆಂಗಾರ ಅಂದ್ರೆ ಅವ್ರು ರಿಮೋಟ್ ಮ್ಯಾಗ ಇವ್ರು ಕೆಲಸ ಮಾಡ್ಲಿಕ್ಕೆ ಅಷ್ಟೇ. ಅವ್ರು ಹಿಂಗೆ ಗೊತ್ತಿದ್ರು ಅಂದ್ರೆ ಅಲ್ಲಿ ಹೋಗಂದ್ರೆ ಅಲ್ಲಿ ಹೋಗ್ತಾರೆ, ಇಲ್ಲಿ ಬಂದ್ರೆ ಇಲ್ಲಿ ಬರ್ತಾರೆ ನೋಡ್ರಿ. ಆ ರೀತಿ ನಡೆದ ರಾಜಕೀಯ ಇದು ಅಂತೂ ಪ್ರೆಷರ್ ಅಂತೂ ಇಷ್ಟ ಅದ ರೀ.
ಇರ್ಲಿ ಮಾಡ್ರಿ, ನೀವು ರಾಜಕೀಯ ಮಾಡಂಗ ರಾಜಕೀಯ ಮಾಡ್ರಿ, ಬೇಡ ಅನ್ನಂಗಿಲ್ಲ. ರೈತರ ಮ್ಯಾಗ ಈ ರೀತಿ ಬಳಕೆ ಮಾಡಿ ಇದು ಮಾಡಿ ಮಾಡುವುದು ಬಹಳ ಅನ್ಯಾಯ ಅಂತ ನಮಗೆ ಅನ್ಸ್ಲಿಕ್ಕೆ. ಅಲ್ಲ ಸರ್, ಇವತ್ತು ನೀವು ಕೂಡ ಓಟ್ ಕೊಟ್ಟು ಆರಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿನಿ ಹೌದಾ? ಮತ್ತೆ ಎಲ್ಲರೂ ಓಟ್ ಕೊಟ್ಟಲ್ಲೇ ಬಂದಿರ್ತಾರೆ, ಅನುಮತಿ ಆರಿಸಿ ಬರ್ತಾರೆ ಕುಡಿಯೋದ್ರಿ. ಅಧಿಕಾರಿಗಳು ಸ್ಪಂದಿಸಿ ಇದನ್ನ ಕೂಡಲೇ ಜರ ಶಿಫ್ಟ್ ಮಾಡಿ ಕೊಟ್ರೆ ಅನುಕೂಲ ಇದೆ. ಆಲ್ರೆಡಿ ಬಿತ್ತದ್ರಿ ಹೊಲ. ಎಷ್ಟು ದಿನದಾಗ ಆಗ್ಬೇಕನ್ನೋದು ನಿಮ್ಮ ಅಭಿಪ್ರಾಯ? ನಾವು ನಾಳೆ ಮುಂಜಾನೆ ಆಗ್ಬೇಕಂತ ನಮ್ಮ ಅಭಿಪ್ರಾಯ ಅದ ನೋಡಿ. ನಾಳೆ ಬೆಳಗಿನ ಕಂಬ ಅದಾವ, ಎಲ್ಲ ಅದಾವ. ಏನು ಬರೀ ಕನೆಕ್ಷನ್ ಕಿತ್ತೋದ ಕನೆಕ್ಷನ್ ಮಾಡ್ಕೊಡೋದು ಅಷ್ಟೇ ಅದಾವ್ರಿ. ಸರ್ಕಾರ ಮನಸ್ಸು ಮಾಡ್ರಿ ಏನಾಗಲ್ರಿ, ಹೊತ್ತೊಡ್ದಾಗ ಏನೇನೋ ಆಗ್ಬೋದು. ಬರೀ ಒಂದು ಕಂಬ ತೆಗೆದು ಹಾಕಕ್ಕೆ ಒಂದು ಟಿ ಸಿ ಶಿಫ್ಟ್ ಮಾಡಕ್ಕೆ ಏನದ ನಮ್ಗೆ ಪರಿಹಾರ ಹೆಂಗೆ ಕಂಡ್ಕೋಬೇಕು ಅನ್ನೋದನ್ನ ವಿಚಾರ ಮಾಡಿ ತಂದು ಫಿಕ್ಸ್ ಮಾಡ್ಬೇಕ್ರಿ. ಇಲ್ಲಿ ಅವರೇ ಬರಂಗಿಲ್ರಿ, ಕಾಲು ಇಡಂಗಿಲ್ರಿ ಸರ್. ಇಲ್ಲಿ ನೀವು ಕಾಣಿಸ್ಲಿಕ್ಕೆ ನಿಮ್ಗೆ ಒಂದ್ ವೇಳೆ ಇಲ್ಲಿ ಟಿ ಸಿ ತುಡ್ತು ಅಂದ್ರೆ ಏನಾದ್ರೂ ಕೆ ಬಿ ಅವ್ರು ಬಂದು ಇಲ್ಲಿ ತಗೊಂಡು ಹೋಗಿ ಯಾರು ಬರಕ್ಕೆ ತಯಾರಿಲ್ರಿ ಮೇಡಮ್. ನಾವೇ ಬರಲ್ಲ ಅಂತ ಕೆ ಬಿದವ್ರು ಎಲ್ಲಿ ಬರ್ತಾರೆ? ಅವ್ರು ನಮ್ಮ 3 ಕಿಲೋಮೀಟರ್ ದೂರ ಇರ್ತಾರೆ. ಅವ್ರೇ ಅಂತಾರೆ ಎಲ್ರಿ ಹಳ್ಳ ಬರುತ್ತೆ ಮೇಡಮ್, ಹಳ್ಳ ತುಂಬ ಹ್ಯಾಂಗ್ ಬಾಂತೀರಿ ಒಳಗೆ ಈಸಾಡ್ಕೊತ ಬರೋ ಅಂತಾರೆ ಅವ್ರೆ. ಮತ್ತೆ ಇವತ್ತು ಅವ್ರಿಗೆ ಕಣ್ಣಿಗೆ ಕಾಣಲಾಗ್ಯದೇನ್ರಿ ಟಿ ಸಿ? ಕಾಣಲಾಗ್ಯದ, ಅವ್ರು ಹೇಳ್ತಾರೆ ಪ್ರೆಷರ್ ಅದರಿ, ಅವ್ರು ಹೇಳ್ತಾರೆ ಹಿಂಗೆ ಪ್ರೆಷರ್ ಅದರಿ, ಏನು ಮಾಡೋಕ್ಕಾಗಲ್ರಿ ನಮಗೆ. ಇಷ್ಟು ಜನ ರೈತರು ಮುಖ್ಯನಾ ಅಥವಾ ಒಬ್ಬ ರೈತ ಮುಖ್ಯ ಆಗ್ಯಾನ ಇಲ್ಲಿ? 5 ಜನ ರೈತರು ಸತ್ರು ಪರವಾಗಿಲ್ಲ ಸರ್, ಒಬ್ಬ ರೈತ ಉಳಿಬೇಕಂತ ರಾಜಕೀಯ ಒತ್ತಡದಿಂದ ಈ ತರ ಮಾಡ್ತಾ ಇದ್ದಾರೆ. ಅಂದ್ರೆ ಒಬ್ಬ ರೈತರು ಕಣ್ಣಾರ ನೋಡಿದ್ರು, ಪ್ರತ್ಯಕ್ಷ ನೋಡಿದ್ರು, ಯಾರು ಜೈಗ್ನು ಗೊತ್ತಾತ್ರಿ, AWನು ಗೊತ್ತಾಗ್ತದ್ರಿ, RK ಪಾಟೀಲ್ ಸಾಬ್ರನು ಗೊತ್ತಾಗ್ತದ್ರಿ. ಆದ್ರೆ ಇಲ್ಲಿ ಏನಪ್ಪ ಅಂತಂದ್ರೆ ರಾಜಕೀಯ ಪ್ರೆಷರ್ ಇದೆ. ನನ್ನ ವ್ಯಕ್ತಿ ಎಲ್ಲರೂ ಅವ್ರ ವ್ಯಕ್ತಿನೇ ಅದಾರಿ. ಯಾರು ಇಲ್ಲಿ ಓಟ್ ಹಾಕ್ಲಾರ್ದವ್ರು ಯಾರು ಇಲ್ರಿ. ಆದ್ರೆ ಬಿ ಇಲ್ಲಿ ತಂದು ರಾಜಕೀಯ ಪ್ರೆಷರ್ದಿಂದ ಎಲ್ಲರಿಗೆ 5 ರೈತರಿಗೆ ಮಣ್ಣ ಹಾಕಿ ಒಬ್ಬ ರೈತರಿಗೆ ಉದ್ಧಾರ ಮಾಡ್ತಾರೆ. ವೀಕ್ಷಕರೇ, ಇಲ್ಲಿವರೆಗೂ ಹೇಳಿರ್ತಕ್ಕಂಥ ರೈತರ ಅಳಿಲು ತಮ್ಮ ಏನದ ಅನ್ನೋದು ಇವತ್ತು ನೋಡ್ಕೊಂಡ್ರು ಹೌದಾ? ನಿಮ್ಮ ಕಣ್ಣೆದುರು ಕಾಣಿಸ್ತಿರ್ಬೋದು. ಇವತ್ತು BR ಪಾಟೀಲ್ ಅವರಿಗೆ ನಾನು ಪ್ರಶ್ನೆ ಮಾಡ್ತೀನಿ, ಇಲ್ಲಿರ್ತಕ್ಕಂಥ ರೈತರ ಮೇಲೆ ಯಾವ ರೀತಿಯಾದ ರಾಜಕೀಯ ಮಾಡ್ತಾ ಇದ್ದೀರಿ? ಇವತ್ತು ಅಧಿಕಾರಿಗಳು ನಿಮ್ಮ ಕೈಗೊಂಬೆಯಾಗಿ ಕೆಲಸ ಮಾಡೋಕ್ಕೆ ಏನಾದರೂ ಇಟ್ಕೊಂಡಿದ್ದೀರಾ? ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಹಣವನ್ನು ಕೊಟ್ಟು ನಿಮ್ಮ ಕೈ ಕೆಳಗೆ ಕೆಲಸ ಮಾಡಕ್ಕೆ ಇಟ್ಕೊಂಡಿದ್ದೀರಾ? ನಿಮ್ಮ ಅಸಿಸ್ಟೆಂಟ್ಗಳಾಗಿ ಮಾಡ್ಕೊಂಡಿದ್ದೀರಾ ಅಧಿಕಾರಿಗಳನ್ನು? ಇವರ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಇವತ್ತು ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನೀವು ಹೇಳ್ತೀರಿ ಅಧಿಕಾರಿಗಳೇ, ನೀವು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ, ಏನು ಒಬ್ಬ ರಾಜಕೀಯ ವ್ಯಕ್ತಿ ಕೈ ಕೆಳಗೆ ಅವರ ಕೈಗೊಂಬೆಯಾಗಿ ಕೆಲಸ ರೈತರಿಗಾಗಿ ಕೆಲಸ ಮಾಡಕ್ಕೆ ಬಂದಿದ್ದರು, ಆ ಚೇರಲ್ಲಿ ಕೂತ್ಕೊಂಡಿದ್ರಿ. ನಿಮ್ಮ ಜವಾಬ್ದಾರಿ ಅದ ಏನು ಅಂತಂದರೆ ರೈತರಿಗೆ ಸಮಸ್ಯೆ ಇದ್ದಾಗ ಅದನ್ನು ಪರಿಹಾರ ಕಂಡುಕೊಳ್ಳುವುದಕ್ಕೆ ಯಾವ ರೀತಿ ಪರಿಹಾರ ಹುಡುಕೊಡ್ಬೇಕು, ಅದನ್ನು ಯಾವ ರೀತಿಯಾಗಿ ಸೊಲ್ಯೂಷನ್ ಸಿಗುತ್ತೆ, ಎಷ್ಟು ರೈತರಿದ್ದಾರೆ, ಆ ರೈತರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಯಾವ ರೀತಿ ಒದಗಿಸ್ಕೊಡ್ಬೇಕು, ಅವ್ರಿಗೆ ತೊಂದರೆ ಆಗ್ತಕ್ಕಂಥದ್ದೇನು, ಇದನ್ನೆಲ್ಲ ಹೌದಾ? ನೀವು ಯಾರೋ ಮೇಲಿನ ಪ್ರೆಷರ್ ಅದ, ನಮ್ಮ ಮತ್ತೊಬ್ರು ಪ್ರೆಷರ್ ಅದ, ಅವ್ರ ಪ್ರೆಷರ್ಲಿಂದ ನಾವು ಎಲ್ಲೋ ಕುಂದಿರ್ಸ್ತೀವಿ, ಹೇಗೋ ಕುಂದಿರ್ಸ್ತೀವಿ. ಸರ್ ನಾಚಿಕೆ ಆಗಬೇಕು, ಇಲ್ಲೇ ಪಕ್ಕದ ಹಳ್ಳ ಅದ, ಆ ಹಳ್ಳದ ದಂಡೆಯಲ್ಲಿ TC ಅದ, ಮಳೆ ಬಂದ್ರೆ ಸಾಕು ಇದೆಲ್ಲ ಹಳ್ಳ ತುಂಬ್ಕೊತದ ಅಂತ ರೈತರು ಹೇಳ್ತಾ ಇದ್ದಾರೆ. ಕಣ್ಣಿಗೆ ಕಾಣಿಸಲ್ವಾ? ಅನ್ಯಾಯ ಆಗೋದು ರೈತರಿಗೆ. ಯಾಕಂದ್ರೆ ಅವ್ರಿಗೆ ಬೇಕಂತ ಮೂಲ ಸೌಲಭ್ಯಗಳನ್ನ ನಿಮ್ಗೆ ಒದಗಿಸ್ಕೊಡಲ್ಲ ಅಂತಂದ್ರೆ ರಾಜಕೀಯ ವ್ಯಕ್ತಿಗಳ ಪ್ರೆಷರ್ಗಾಗಿ ನೀವು ಕುಂದಿರ್ಸ್ತೀರಿ. ಇದು ತಪ್ಪಾಗುತ್ತಲ್ಲ ಸರ್ ನಿಮ್ದು? ಒಬ್ಬ ರೈತನಿಗೋಸ್ಕರ ಇಷ್ಟು ಅಂದ್ರೆ 4-5 ಜನ ರೈತರ ಹೊಟ್ಟೆ ಮೇಲೆ ಹೊಡಿತೀರಿ ಅಂತಂದ್ರೆ ಇದು ಯಾವ ನ್ಯಾಯ? ಕರೆಕ್ಟಾಗಿ ನೀಟಾಗಿ ಅವ್ರು ಹೇಳ್ತಕ್ಕಂಥ ಸತ್ಯ ಅದ. ಏನದ ಅಂತಂದ್ರೆ ನಾವು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಅವರು ನಿಮ್ಗೆ ಮತ್ತೊಂದು ಇನ್ನೊಂದು ಮಾಡಿಕೊಡಿ ಅಂತ ಕೇಳ್ತಾ ಇಲ್ಲ. ಅವ್ರು ಕೇಳ್ತಕ್ಕಂಥದ್ದು ಏನು ಅನ್ನೋದಾದ್ರೆ, ನಮಗೆ ಇಲ್ಲಿ ಹೊಲ ಹೋಗ್ತದ, ಬೆಳೆ ಹೋಗ್ತದ, ಬೆಳೆ ಹಾನಿ ಆಗ್ತದ, ಇನ್ನೊಂದು ಹಳ್ಳ ದಂಡೆಯಲ್ಲಿದೆ, ನಾಳೆಗೆ ಏನಾದರೂ ಆಕಸ್ಮಿಕವಾಗಿ ಏನಾದ್ರೂ ನೀರು ಬಂದ್ರೆ ನಮ್ಗೆ ಇಲ್ಲಿ ತಿರುಗಾಡಕ್ಕಾಗಲ್ಲ, ಏನಾದ್ರೂ ಅನಾಹುತ ಆದ್ರೆ ಅದಕ್ಕೆ ಯಾರು ಹೊಣೆಗಾರರು ಅನ್ನೋ ಪ್ರಶ್ನೆಗಳು ರೈತರು ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಒಂದೇ ಒಂದು ಆಗ್ರಹ ಏನದ ಅಂತಂದ್ರೆ ಈ TC ಅನ್ನು ಒಯ್ದು ರೋಡ್ ಪಕ್ಕದಲ್ಲೇ ಕುಂದ್ರಿಸ್ರಿ ಅನ್ನೋ ಆರೋಪ ಅವ್ರದ್ದು, ಆಗ್ರಹ ಅವ್ರದ್ದದ. ಅದಕ್ಕೋಸ್ಕರ ನೀವು ಜೈ ಅವರೇ, AW ಅವರೇ, ನೀವು ರೈತರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಅವ್ರು ಕೇಳ್ತಕ್ಕಂಥದ್ದು ಮತ್ತೊಂದು ಇನ್ನೊಂದು ಏನಿಲ್ಲ. ಅವ್ರ ಹಣದಲ್ಲೇ ಅವ್ರು ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ ನಾವು ಕೊಡ್ತೀವಿ, ಅದ್ರ ಸ್ಟ್ರಕ್ಚರ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಒಪ್ಕೋತಾ ಇದ್ದಾರೆ. ನಿಮ್ಮ ವೈಯಕ್ತಿಕ ದುಡ್ಡಲ್ಲಿ ಮಾಡು ಅಂತ ಹೇಳ್ತಾ ಇಲ್ಲ, ಸರ್ಕಾರದ ದುಡ್ಡಲ್ಲೇ ಮಾಡಿ ಅಂತ ಹೇಳ್ತಾ ಇಲ್ಲ. ಅವ್ರು ಹೇಳ್ತಕ್ಕಂಥದ್ದು ನಮ್ಮ ದುಡ್ಡಲ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಮಾಡೋಕ್ಕೇನು ಇಲ್ಲಪ್ಪ, ನಮಗೆ ಮೇಲಿಂದ ಪ್ರೆಷರ್ ಅದ ಅಂತ ಹೇಳಿ ಪ್ರತಿ ಸರಿ ಅದನ್ನು ಹೇಳ್ತಾ ಇದ್ದೀರಿ ಅನ್ನೋದು ನೇರ ಆರೋಪ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ಸರ್. ಒಬ್ಬ ರಾಜಕೀಯ ವ್ಯಕ್ತಿ ಕೈಗೊಂಬೆಯಾಗಿ ಕೆಲಸ ಮಾಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಅಲ್ಲ. ನೀವು ಸಾರ್ವಜನಿಕರಿಗೆ, ರೈತರ ಪರವಾಗಿ ಕೆಲಸ ಮಾಡಕ್ಕೆ ಬಂದವರು ರೈತರಿಗಾಗಿ ಕೆಲಸ ಮಾಡಿ ಅಂತ ನೇರವಾಗಿ ನಾನು ಉದಂತ ವಾಹಿನಿ ಮೂಲಕ ನಿಮಗೆ ಆಗ್ರಹ ಮಾಡ್ತಾ ಇದ್ದೀನಿ. ಇಲ್ಲವರೇ, ನಿಮ್ಮ ತವರು ಕ್ಷೇತ್ರದಲ್ಲಿರ್ತಕ್ಕಂಥ ರೈತರು ಇವತ್ತು ತಮ್ಮ ಅಳಿಲು ತೋಡ್ಕೋತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಇವತ್ತು ರೈತರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಹೇಳ್ಕೊತಾ ಇದ್ದಾರೆ ಮಾಧ್ಯಮದ ಮೂಲಕ. ಮಾಧ್ಯಮದವರು ಬರುವವರೆಗೂ ನೀವು ಇಷ್ಟೊಂದು ದೌರ್ಜನ್ಯ ಮಾಡ್ತಾ ಇದ್ದೀರಾ ರಾಜಕೀಯ ಮಾಡ್ಕೊತ. ಯಾಕಂದ್ರೆ ಅಧಿಕಾರಿಗಳಿಗೆ ನಿಮ್ಮ ಕೈಗೊಂಬೆಯಾಗಿ ಕೆಲಸ ಮಾಡಕ್ಕೆ ಇಟ್ಕೊಂಡಿದ್ದೀರಿ. ಅದಕ್ಕೆ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಈ ರೈತರಿಗೆ ನ್ಯಾಯ ಒದಗಿಸ್ಕೊಡದೇ ಇದ್ದಲ್ಲಿ, ಇವತ್ತು SO ಆಗಿರ್ಬೋದು, EE ಆಗಿರ್ಬೋದು, ಒಂದು ವೇಳೆ ಏನಾದರೂ ಈ ರೈತರಿಗೆ ನ್ಯಾಯ ಒದಗಿಸ್ಕೊಡದೇ ಇದ್ದಲ್ಲಿ ಇವರು ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಇಲಾಖೆ ಎದುರುಗಡೆ
ಪ್ರತಿಭಟನೆ ಕೂಡುವ ಒಂದು ಅವಕಾಶ ಮಾಡಿಕೊಡಬೇಡಿ. ಇದನ್ನು ಸರಿಪಡಿಸಿಕೊಂಡು ರೈತರಿಗೆ ನ್ಯಾಯ ಒದಗಿಸಿಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡಿ ಅಂತ ಹೇಳಿ